ರೆಕಾರ್ಡ್ ಆಗ್ತಿದ್ಯಾ? ಓ ಮಳೆ ಬರೋ ಸ್ಟಾರ್ಟ್ ಆಯ್ತು. ನಾನು ವಿಡಿಯೋಸ್ ಮಾಡ್ಬೇಕಾದ್ರೆ ಈ ತರ ಜಾಸ್ತಿ ಬಿಸಿಲು ಇರುತ್ತೆ, ಇಲ್ಲ ಜಾಸ್ತಿ ಮಳೆ ಬಂದಿರುತ್ತೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಪ್ರಾಬಬ್ಲಿ ಇದು ನನ್ನ 14ನೇ ವಿಡಿಯೋ. ಈ ವಿಡಿಯೋದಲ್ಲಿ ಸ್ವತಃ ನನ್ನ ಗಾಡಿನ ವಿಡಿಯೋ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಆನೆಸ್ಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೂ ಸ್ಟಾಪ್ಡ್ ಯು? ಪ್ರಾಬಬ್ಲಿ ಎಷ್ಟೋ ಜನಗಳಿಗೆ ಈ ಬೈಕ್ ಡ್ರೀಮ್ ಬೈಕ್ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೆಹಿಕಲ್ ನ ನೋಡಿದ್ವಿ, ಅದೇ ತರ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಬೇರೆ ಗಾಡಿಗಳನ್ನ ಹುಡುಕ್ತಾ ಇದೆ. ಅಂದ್ರೆ 2 ಸ್ಟ್ರೋಕ್ ವೆಹಿಕಲ್ಸ್ ಗಳನ್ನ, ಅದು ಸ್ವಲ್ಪ ಅವೈಲೇಬಲ್ ನಮ್ಗೆ ಇಲ್ಲದೆ ಇರೋದ್ರಿಂದ ವಿಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ. MT ಅಂದ್ರೆ ಮಾಸ್ಟರ್ ಆಫ್ ಟಾರ್ಕ್ ಅಂತ 150cc ಸೆಗ್ಮೆಂಟ್ ಅಲ್ಲಿ ಈ ಗಾಡಿನೇ ಒಂಥರ ಕಿಂಗ್ ಅಂತ ಹೇಳ್ಬೋದು. ಈ ಗಾಡಿಯಲ್ಲಿ ಜಾಸ್ತಿ ಪವರ್ ಇರೋದು, ಈ ಗಾಡಿಯಲ್ಲಿ ಜಾಸ್ತಿ ಟಾರ್ಕ್ ಇರೋದು. ವೀಲ್ಸ್ ಗೆ ಬರೋದಾಯ್ತು ಅಂದ್ರೆ ಫ್ರಂಟ್ ಅಲ್ಲಿ 100 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 140 ಸೆಕ್ಷನ್ 17 ಇಂಚ್ ವೀಲ್ ಇದೆ. MT ಅನ್ನೋದು ಯಮಾಹ ಅವ್ರಿಗೆ ಹೊಸದಾಗಿರೋ ಸಿರೀಸ್ ಎಲ್ಲ ಹೊಸದಾಗಿರೋ ಬೈಕ್ ಗಳು ಅಲ್ಲ. 1099 ಅಲ್ಲಿ MT 01 ಅಂತ 1000cc ಬೈಕ್ ನ ಪ್ರಪಂಚಕ್ಕೆ ತರ್ತಾರೆ. ಅದಾದ್ಮೇಲೆ 2014 ಅಲ್ಲಿ MT 07 ಅಂತ ಬೈಕ್ ಗಳನ್ನ ಪ್ರಪಂಚಕ್ಕೆ ತರ್ತಾರೆ. ಅದಾದ್ಮೇಲೆ MT3, MT6, MT9, MT10 ಅಂತ ಈ ತರ ಬೈಕ್ ಗಳನ್ನ ಲಾಂಚ್ ಮಾಡ್ತಾರೆ. 2019 ಅಲ್ಲಿ ಈ ಪರ್ಟಿಕ್ಯುಲರ್ ಮಾಡಲ್ ಅಂದ್ರೆ MT15 ಅಂದ್ರೆ 150cc ಬೈಕ್ ನ ಇಂಡಿಯಾಗೆ ಲಾಂಚ್ ಮಾಡ್ತಾರೆ. ಇದರಲ್ಲಿ ಮೇನ್ ಅಟ್ರಾಕ್ಟ್ ಮಾಡೋದು ಫ್ರಂಟ್ ಅಲ್ಲಿ DRS ಗುರು, ಒಂಥರ ಮಾನ್ಸ್ಟರ್ ಲುಕ್ ಅಂತಾನೆ ಹೇಳ್ಬೋದು, ಅಥವಾ ಏಲಿಯನ್ ಕಣ್ಗಳ ತರ ಇದೊಂದು ಚಿಕ್ಕ ಬಾಯ್ ತರ ಒಂದು ಅಟ್ರಾಕ್ಟ್ ಮಾಡೋದೇ ಈ ಫೇಸ್ ಮಾಸ್ಕ್. ಇಂಜಿನ್ ಗೆ ಬರೋದೈತಂದ್ರೆ 155cc ಲಿಕ್ವಿಡ್ ಕೂಲ್ 4 ಸ್ಟ್ರೋಕ್ ವಿವೆ ಇಂಜಿನ್ ಇರೋದು. ವಿವೆ ಅಂದ್ರೆ ವೇರಿಯಬಲ್ ವಾಲ್ವ್ ಆಕ್ಷನ್. ಇದು ನಿಮ್ಗೆ 85 to 140 ವರೆಗೂ ಅಥವಾ 135 140 ವರೆಗೂ ಆರಾಮಾಗಿ ರೀಚ್ ಕೊಡುತ್ತೆ. ಅದು ರೀಚ್ ಕೊಡೋಕೆ ಹೆಲ್ಪ್ ಆಗೋದೇ ಈ ವಾಲ್ವ್ಗಳು. ಇದರಲ್ಲಿ 18.4 bhp ಇದೆ, 14.1 Nm ಟಾರ್ಕ್ ಇದೆ. ನಾನು ಪರ್ಟಿಕ್ಯುಲರ್ ಆಗಿ 2024 ಮಾಡೆಲ್ ನ ಹುಡುಕ್ತಾ ಇದ್ದೆ ವಿಡಿಯೋ ಮಾಡ್ಬೇಕಂತ ಹೇಳಿ. ಶೋರೂಮ್ ಅಲ್ಲಿ ಟೆಸ್ಟರ್ ಸಿಗಲಿಲ್ಲ. ಈ ಮಾಡೆಲ್ಗೂ ಅಥವಾ 24 ಮಾಡೆಲ್ಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿ ಪಾರ್ಕಿಂಗ್ ಲೈಟ್ ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದ್ರೆ 4 LED ಇಂಡಿಕೇಟರ್ ಗಳು 2 ಟೈಮ್ ವರ್ಕ್ ಆಗೋದನ್ನ 24 ಮಾಡೆಲ್ ಅಂತ ಹೇಳಿ ಎಕ್ಸ್ಟ್ರಾ ಬಿಟ್ಟಿದ್ದಾರೆ. ಅದು ಒಂಥರ ಕ್ರಾಸ್ ಕಟಿಂಗ್ ಅಂತ ಹೇಳ್ಬೋದು. ಒಂದು 6000 ಅಷ್ಟೇ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಫ್ರಂಟ್ ಹೆಡ್ ಲೈಟ್, ಅದಾದ್ಮೇಲೆ DRLs, ಸೈಡ್ ಇಂಡಿಕೇಟರ್, ಅದಾದ್ಮೇಲೆ ಬ್ಯಾಕ್ ಇಂಡಿಕೇಟರ್ ಮತ್ತೆ ಟೈಲ್ ಲೈಟ್ ಎಲ್ಲ LED ಪಾರ್ಟ್ ಗಳು ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರದ್ದು ಮೀಟರ್ ಕನ್ಸೋಲ್ಗೆ ಅಂತ ಬರೋದೈತೆ ಅಂದ್ರೆ ಇಲ್ಲಿ ನ್ಯೂಟ್ರಲ್ ಇಂಡಿಕೇಟರ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇಂಡಿಕೇಟರ್ ಇದೆ, ಇಂಜಿನ್ ಹೀಟಿಂಗ್ ಇಂಡಿಕೇಟರ್ ಇದೆ, ಅದಾದ್ಮೇಲೆ ಟರ್ನ್ ಇಂಡಿಕೇಟರ್ ಇದೆ, ಅದಾದ್ಮೇಲೆ ಹೆಡ್ ಲೈಟ್ ಡಿಪ್ ಇಂಡಿಕೇಟರ್ ಇದೆ, ಅದಾದ್ಮೇಲೆ ABS ಇಂಡಿಕೇಟರ್ ಇದೆ, ಅದಾದ್ಮೇಲೆ ಎಷ್ಟು ಸ್ಪೀಡ್ ಅಂತ ತೋರಿಸುತ್ತೆ, RPM ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸುತ್ತೆ, ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಅದಾದ್ಮೇಲೆ ಇಲ್ಲಿ ಸೆಟ್ ಬಟನ್ಗಳು ಇದೆ, ಟ್ರಿಪ್ 1 ಇದೆ, ಟ್ರಿಪ್ 2 ಇದೆ, ಅಷ್ಟೇ. ಸ್ಲಿಪ್ಪರ್ ಕ್ಲಚ್ ಇದೆ, ಅದಾದ್ಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಅಂದ್ರೆ ಎಷ್ಟ್ರಾಗಿ ಇದನ್ನ ನೀವು ಬ್ಲೂಟೂತ್ ನ ಕನೆಕ್ಟ್ ಮಾಡ್ಕೋಬಹುದು. ಇದರಲ್ಲಿ ಅಂತ ಫೀಚರ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಅಪ್ಡೇಟ್ ವರ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ಇದ್ರ ಸ್ವಿಚ್ ಅಂತ ಬರೋದೈತೆ ಅಂದ್ರೆ ಇಲ್ಲಿ ಟರ್ನ್ ಸ್ವಿಚ್ ಇದೆ, ಅದಾದ್ಮೇಲೆ ಆರ್ನ್ ಸ್ವಿಚ್ ಇದೆ, ಅದಾದ್ಮೇಲೆ ಡಿಪ್ ಸ್ವಿಚ್ ಇದೆ, ಪಾಸಿಂಗ್ ಸ್ವಿಚ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಈ ಕಡೆ ಕಿಲ್ ಸ್ವಿಚ್ ಇದೆ, ಅದಾದ್ಮೇಲೆ ಸೆಲ್ಫ್ ಸ್ವಿಚ್ ಇದೆ. ಇದ್ರದ್ದು ಸಸ್ಪೆನ್ಷನ್ ಗೆ ಬರೋದೈತೆ ಅಂದ್ರೆ ಫ್ರಂಟ್ ಅಲ್ಲಿ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಮೊನೋಶಾಕ್ ಸಸ್ಪೆನ್ಷನ್ ಇದೆ. ಇದನ್ನ 3 ಸ್ಟೆಪ್ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದ್ರದ್ದು ಮಿರರ್ಸ್ ಅಂತ ಬಂತಂದ್ರೆ ಮಿರರ್ಸ್ ತುಂಬಾ ಅಗ್ರೆಸಿವ್ ಆಗಿದೆ. ಯಾವ ಕಡೆ ಬೇಕೋ ಆರಾಮಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಬೇರೆ ಗಾಡಿಗಳ ತರ ಅಲ್ಲ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಮಾಡಿಫಿಕೇಶನ್ ಅಂತ ಬಂತಂದ್ರೆ ಫ್ರಂಟ್ ಅಲ್ಲಿ ವೀಲ್ ಕವರ್ ನ ಆಡ್ ಮಾಡಿದೀನಿ. ಡೇ ಟೈಮ್ ರನ್ನಿಂಗ್ ಟೈಮ್ ನ ಸ್ವಲ್ಪ ಬ್ಲಿಂಕ್ ಆಗೋ ತರ ಒಂದು ಎಕ್ಸ್ಟ್ರಾ ಸ್ವಿಚ್ ಹಾಕಿದೀನಿ. ಹೆಡ್ ಲೈಟ್ ನ ಆನ್ ಅಂಡ್ ಆಫ್ ಸ್ವಿಚ್ ಆಡ್ ಮಾಡಿದೀನಿ. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಅಲ್ಲಿ ರಿಮ್ ಕಲರ್ ಈ ಪರ್ಟಿಕ್ಯುಲರ್ ಮಾಡಲಿ ಬ್ಲೂ ಕಲರ್ ಬರುತ್ತೆ. ನಾನು ಇದನ್ನ ಬ್ಲಾಕ್ ಮಾಡಿಸಿದೀನಿ. ರೈನ್ ಲೂಪ್ ಮಾಡಿದಾಗ ಪ್ರತಿ ಸಲ ರಿಮ್ ಮೇಲೆ ಬಿದ್ದು ಕಲರ್ ಸ್ವಲ್ಪ ಡೌನ್ ಆಗುತ್ತೆ ಅಂತೇಳಿ ನಾನು ಬ್ಲಾಕ್ ನ ಮಾಡಿಸಿದೆ. ಬ್ಲೂನೇ ಆರಾಮಾಗಿ ಮೇಂಟೈನ್ ಮಾಡಬಹುದಾಗಿತ್ತು, ನಾನು ಬ್ಲಾಕ್ ನ ಮಾಡಿಸಿದೆ. ಬ್ಲಾಕ್ ಅಂತ ಮೇಂಟೈನ್ ಮಾಡೋದು ಇನ್ನು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿದೆ ನಂಗೆ. ಇದ್ರದ್ದು ಫ್ಯೂಯಲ್ ಟ್ಯಾಂಕಿಗೆ ಅಂತ ಬಂತಂದ್ರೆ 10 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಅವರೇಜ್ 40 to 45 ಕಿಲೋಮೀಟರ್ ಅಂತ ಹಿಡಿದ್ರು 400 ಇಂದ 405 ಕಿಲೋಮೀಟರ್ ನೀವು ಆರಾಮಾಗಿ ಹೋಗ್ಬೋದು. ನೆಕ್ಸ್ಟ್ ಇದರಲ್ಲಿ ಲಾಂಗ್ ಡ್ರೈವ್ ಮಾಡ್ಬೋದು ಅಂತ ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 90 ಕಿಲೋಮೀಟರ್ ಟು 120 ಕಿಲೋಮೀಟರ್ ವರೆಗೂ ನೀವು ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಒಂದು 300 ಕಿಲೋಮೀಟರ್ ನೀವು ಆರಾಮಾಗಿ ಮಾಡ್ಬೋದು. ನೇಕೆಡ್ ಬೈಕ್ ಆಗಿರೋದ್ರಿಂದ ಯಾವುದೇ ರೀತಿ ಬ್ಯಾಕ್ ಪೇನ್ಗಳು ಬರಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಫ್ರಂಟಲ್ಲಿ ರೈಡರ್ ಕುತ್ಕೋಬಹುದು, ಬ್ಯಾಕ್ ಅಲ್ಲಿ ಒಬ್ಬ ಪಿಲಿಯನ್ ರೈಡರ್ ಕುತ್ಕೋಬಹುದು. ಅದಾದ್ಮೇಲೆ ಬ್ಯಾಗ್ ಹಾಕೋತೀನಿ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಸೀಟ್ ಅಂತೂ ಹೆವಿ ಸ್ಮೂತ್ ಆಗಿದೆ. ಬ್ಯಾಕ್ ಅಲ್ಲಿ ಇನ್ನೂ ಕುಶನ್ ಕೊಡ್ಬೋದಾಗಿತ್ತು, ನಾನು ಕೊಡಲ್ಲ. ಅದಾದ್ಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಡ್ಯೂಯಲ್ ಚಾನಲ್ ABS ಇದೆ. ಲ್ಯಾಟ್ರಿ. ನೆಕ್ಸ್ಟ್ ಇದರಲ್ಲಿ 6 ಗೇರ್ ಬರುತ್ತೆ. ಅಂದ್ರೆ ಒಂದು ಡೌನ್ ಶಿಫ್ಟ್ ಮಾಡಿ 5ನ ಅಪ್ ಶಿಫ್ಟ್ ಮಾಡ್ಬೋದು. ಈ ತರ ಗಾಡಿಗಳನ್ನ ಏನಕ್ಕೆ ತಗೋಬೇಕಂತಂದ್ರೆ ಈ ತರ ಫುಲ್ಗೆನೆ ತಗೋಬೇಕು ಗುರು. ದುಡ್ಡ್ಯಾರ್ ನಿಮ್ಮ ಅಪ್ ಕೊಡ್ತಾನೆ. ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು.
ಇದಕ್ಕೆ ಗುರು ಈ ಫುಲ್ಗೆ ಈ ತರ ಪುಷ್ಗೆನೆ ಈ ತರ ಗಾಡಿಗಳನ್ನ ಪ್ರಿಪೇರ್ ಮಾಡ್ತಾರೆ. ಇನ್ನು ಫೀಲ್ ಬೇಕು ಬ್ರದರ್. ಬ್ರೇಕಿಂಗ್ ಸಿಸ್ಟಮ್ ಅಂತ ಬಂದ್ರೆ ABS ಮತ್ತೆ ಡಿಸ್ಕ್ಗಳು, ಅದರಲ್ಲೂ ಬೈಬ್ರೇಕ್ ಕ್ಯಾಲಿಪರ್ಸ್, ನಿಸಿಂಗ್ ಕ್ಯಾಲಿಪರ್ಸ್ ಇರೋದ್ರಿಂದ ಎಷ್ಟು ಲೆವೆಲ್ ಬ್ರೇಕಿಂಗ್ ಕಂಟ್ರೋಲ್ ಇದೆ ಅಂತಾನೆ ಹೇಳ್ಬೋದು. ಅಬೇ ಸಾಲೆ ಇಷ್ಟೊಂದು ರೆಕಾರ್ಡ್ ಮಾಡಿದೀನಿ, ಇದೆಲ್ಲ ವಿಡಿಯೋದಲ್ಲಿ ಹಾಕ್ತೀನ. ನೆಕ್ಸ್ಟ್ ಇದ್ರದ್ದು ನಿಯರೆಸ್ಟ್ ಕಾಂಪಿಟೇಷನ್ ಅಂತ ಬಂತಂದ್ರೆ ಬಜಾಜ್ ಅಲ್ಲಿ N160 ಅಥವಾ NS 200. ಅದಾದ್ಮೇಲೆ KTM ಅಲ್ಲಿ KTM 125 ಗಿಂತ ಇದರಲ್ಲಿ ಪವರ್ ಟಾರ್ಕ್ ಸ್ವಲ್ಪ ಜಾಸ್ತಿ ಇದೆ. ಅದಾದ್ಮೇಲೆ KTM 200ಗೆ ನೀವು ಆರಾಮಾಗಿ ಇದನ್ನ ಕಾಂಪೀಟ್ ಮಾಡ್ಬೋದು. ಆಲ್ಮೋಸ್ಟ್ ಯೂತ್ಸ್ ಎಲ್ಲ ತಗೊಳ್ಳೋದೇ ಕಾಂಪೀಟ್ ಮಾಡ್ಬೇಕಂತ ಹೇಳಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. KTM ಇಂಡಿಯಾದಲ್ಲಿ ಯಾವ ತರ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು, ಅದೇ ರೀತಿ 2029 ಆದ್ಮೇಲೆ ಈ ಗಾಡಿ ಆ ರೆವಲ್ಯೂಷನ್ ಕಂಟಿನ್ಯೂ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದು ಆಕ್ಚುಲಿ ಚೆನ್ನಾಗಿರೋ ಇದನ್ನ ರೈಡಿಂಗ್ ಪಾಸ್ಚರ್ ಮತ್ತೆ ಹ್ಯಾಂಡಲ್ ಬಾರು ಅಗ್ರೆಸಿವ್ ಆಗಿಲ್ಲ, ನೀವು ಆರಾಮಾಗಿ ಕಾಮಾಗಿ ಬೈಕ್ ನ ಓಡಿಸ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಗಳಿಲ್ಲ. ಆರಾಮಾಗಿ ಟರ್ನ್ ಮಾಡ್ಕೋಬಹುದು ಗುರು. ಇದಾಗಿತ್ತು ಗುರು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.